ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಂಗಳೂರು ಸ್ಟೈಲ್ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು, ಹೇಗಿರುತ್ತೆ ಅಂತ ನೋಡೋಣ. ನಾವು ಮಾಡ್ತಿರೋ ರೆಸಿಪಿ ಬಂದು ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ತವಾ ಫ್ರೈ. 1.5 kg ಆದಷ್ಟು ಫಿಶ್ ತಗೊಂಡಿದ್ದೀವಿ. ಮತ್ತು 1/4 kg ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ, ಅರಿಶಿನ, ಮೆಣಸು, ಜೀರಿಗೆ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಉಪ್ಪು, ಕರಿಬೇವು, ಕಲ್ಲುಪ್ಪು, ಮತ್ತು ಹುಣಸೆನ ನೆನೆ ಹಾಕಿ ಅದು ಫಿಲ್ಟರ್ ಮಾಡಿ ಇಟ್ಕೊಂಡಿರೋ ನೀರಿದು. ಮೊದಲಿಗೆ ಫಿಶ್ನ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಈ ರೆಸಿಪಿಗೆ ನಾವು ಹುಣಸೆ ನೆನೆ ಹಾಕಿರೋ ನೀರನ್ನು ಮಾತ್ರ ಉಪಯೋಗಿಸ್ಬೇಕು, ನಾರ್ಮಲ್ ವಾಟರ್ನ ಯೂಸ್ ಮಾಡಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 1/2 hour ಅಷ್ಟು ನಾವು ನೆನೆಯಾಗಿ ಬಿಡಬೇಕು. ನೆಕ್ಸ್ಟ್ ಒಂದು ಬೌಲ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನೀರು ಹಾಕಿ ಅದನ್ನು ಒಂದು 15 minutes ಅಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈ ಅಳತೆಯಲ್ಲಿ ಮೊದಲಿಗೆ ಧನಿಯಾ ಒಂದು 2.5 ಕೈ ಅಳತೆಯಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟ್ ಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು, ಮತ್ತು ಇಲ್ಲಿ ಹುಣಸೆ ನೆನೆ ಹಾಕಿರ್ತೀವಲ್ಲ ಆ ವಾಟರ್ ಮಾತ್ರ ಯೂಸ್ ಮಾಡಬೇಕು. ನಾರ್ಮಲ್ ವಾಟರ್ನ ಎಂಟೈರ್ ರೆಸಿಪಿಗೆ ನಾವು ಯೂಸ್ ಮಾಡೋ ಹೋಗಿಲ್ಲ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 minutes ಅಷ್ಟು ಇದನ್ನ ನೆನೆಯೋಕ್ಕೆ ಸಪ್ರೇಟಾಗಿ ಇಡಬೇಕು ನಾವು. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ. ಮೇನ್ ಏನಕ್ಕೆ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡೋದು ನಾವು ಈ ರೆಸಿಪಿಗೆ ಅಂತಂದರೆ ಒಳ್ಳೆ ಕಲರಿಂಗ್ ಕೊಡಲಿ ಅಂತ. ಅದು ಫಿಶ್ಗೆ ಸಪ್ರೇಟಾಗಿ ಆರಕ್ಕೆ ಬಿಡಬೇಕು ಈ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹೊತ್ತು. ಇದಾರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಕಬೇಕು. ಮತ್ತು ಆವಾಗಲೇ ನಾವು 15 minutes ಏನು ನೆನೆ ಹಾಕಿ ಇಟ್ಟಿದ್ವಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಅಗೇನ್ ಹೇಳಿ ನಾವು ನಾರ್ಮಲ್ ವಾಟರ್ನ ಯೂಸ್ ಮಾಡೋದಿಲ್ಲ, ಹುಣಸೆ ನೆನೆ ಹಾಕಿರೋ ನೀರನ್ನೇ ಯೂಸ್ ಮಾಡಬೇಕು. ಈ ರೀತಿಯಾಗಿ ಅದು ಹದಕ್ಕೆ ಬರಬೇಕು. ನೆಕ್ಸ್ಟ್ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಆದಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಿಶ್ನ ಈ ರೀತಿಯಾಗಿ ಡಿಪ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಫಿಶ್ಗೆ, ಆ ರೀತಿಯಾಗಿ ಮಾಡ್ಕೋಬೇಕು. ತವಾನ ಸ್ಟವ್ ಮೇಲೆ ಇಟ್ಟು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕು. ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಫಿಶ್ ಹಾಕಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ಸೊ ನಾವು ಫಿಶ್ ತವಾ ಫ್ರೈ ರೆಡಿ ಆಗಿದೆ.